ಗ್ಯಾರಂಟಿ ನ್ಯೂಸ್ ಬಗ್ಗೆ ನಾವು ಮಾತಾಡಿದಷ್ಟು ಸ್ವಲ್ಪ ಕಡಿಮೆನೆ. ಈಗ ತಾನೇ ರಾಧಾ ಹಿರೇಗೌಡರು ಹೇಳ್ತಾ ಇದ್ರು, ಒಂದು ಪುಟ್ಟ ಕನಸು ಅದನ್ನ ನನಸು ಮಾಡೋದು ಅಷ್ಟು ಈಸಿ ಟಾಸ್ಕ್ ಆಗೇ ಇರಲಿಲ್ಲ. ಶಿವಸ್ವಾಮಿ ಸರ್ ಆ ಕನಸು ಕಂಡಾಗ ಪರಿಶ್ರಮ ಇರುವಂತಹ ಸವಾಲುಗಳನ್ನು ಎದುರಿಸಿ ಇಡೀ ರಾಜ್ಯದ ಜನರ ಮುಂದೆ ಒಂದು ಚಾನಲ್ನ ಇಡೋ ಮೂಲಕ ಜನರ ಪ್ರೀತಿ ವಿಶ್ವಾಸವನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಗಳಿಸೋದ್ರಲ್ಲೂ ಕೂಡ ಯಶಸ್ವಿ ಆಗಿದೆ ಅನ್ನುವಂಥ ಹೆಮ್ಮೆ ಇದೆ. ಈಗ ಗ್ಯಾರಂಟಿ ನ್ಯೂಸ್ ನಡೆದು ಬಂದ ಹಾದಿಯ ಬಗ್ಗೆ, ಒಂದಷ್ಟು ಸಾಧನೆಗಳ ಬಗ್ಗೆ ಒಂದು ಸ್ಪೆಷಲ್ ವಿಟಿ ಇದೆ. ದೊಡ್ಡ ಚಪ್ಪಾಳೆಗಳು ಬರಲಿ. ಗ್ಯಾರಂಟಿ ನ್ಯೂಸ್ನ ಸ್ಪೆಷಲ್ ವಿಟಿ ನಿಮ್ಮ ಮುಂದೆ. ಗಂಡು ಮೆಟ್ಟಿದ ನಾಡಲ್ಲಿ ಗಂಡುಗಲಿ ಗ್ಯಾರಂಟಿ ನ್ಯೂಸ್. ಉತ್ತರ ಕರ್ನಾಟಕದಲ್ಲಿ ಗ್ಯಾರಂಟಿ ನ್ಯೂಸ್ ಸಖತ್ ಸದ್ದು. ಕಡಿಮೆ ಅವಧಿಯಲ್ಲಿ ಕರ್ನಾಟಕ ಗೆದ್ದ ಗ್ಯಾರಂಟಿ ನ್ಯೂಸ್. ದೊಡ್ಡ ದೊಡ್ಡ ಚಾನೆಲ್ ಕಟ್ಟಿರೋ ಗಟ್ಟಿಗರು ಗ್ಯಾರಂಟಿ ಸಾರಥಿಗಳು. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಮಾಧ್ಯಮ ಇತಿಹಾಸದಲ್ಲೇ ಕಡಿಮೆ ಅವಧಿಯಲ್ಲಿ ಜನರ ಮನಗೆದ್ದ ಕರ್ನಾಟಕದ ಏಕೈಕ ಚಾನೆಲ್. ಬ್ರೇಕಿಂಗ್ ನ್ಯೂಸ್, ಅಥೆಂಟಿಕ್ ನ್ಯೂಸ್, ಪೊಲಿಟಿಕಲ್ ಅಪ್ಡೇಟ್ ನಲ್ಲಿ ನಾವೇ ನಂಬರ್ 1. ಹೈ ಟೆಕ್ನಾಲಜಿ ಸೆಟಪ್, ಆಕರ್ಷಕ ಸ್ಟುಡಿಯೋ, ಎಐ ಟೆಕ್ನಾಲಜಿ ಹೊಂದಿರೋ ಏಕೈಕ ಚಾನೆಲ್. ಈ ಚಾನೆಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವಸ್ವಾಮಿ ಅವರು ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ಎಡಿಟರ್ ಆಗಿ ಕೆಲಸ ಮಾಡಿದ್ದಾರೆ. ಕಂಟೆಂಟ್ ನಲ್ಲಿ ತನ್ನದೇ ಆದ ಹವಾ ಸೃಷ್ಟಿ ಮಾಡಿದ್ದಾರೆ. ಈ ಚಾನೆಲ್ನ ಸಿಇಒ ನಮ್ರತಾ ಶಿವಸ್ವಾಮಿ ಚಿಕ್ಕ ವಯಸ್ಸಲ್ಲೇ ಚಾನೆಲ್ ಆಡಳಿತಕ್ಕೆ ಒಂದು ರೀತಿಯ ವೇಗ ಕೊಟ್ಟವರು. ಇನ್ನು ಕರ್ನಾಟಕದ ಫೈರ್ ಬ್ರ್ಯಾಂಡ್ ರಾಧಾ ಹಿರೇಗೌಡರ್ ಈ ಚಾನೆಲ್ನ ಎಡಿಟರ್ ಇನ್ ಚೀಫ್. ಜೊತೆಗೆ ಎಡಿಟರ್ ಸತೀಶ್ ಆಂಜಿನಪ್ಪ ಸಾರಥ್ಯದಲ್ಲಿ ಗ್ಯಾರಂಟಿ ನ್ಯೂಸ್ ಸದ್ದು ಮಾಡ್ತಿದೆ. 2025 ಏಪ್ರಿಲ್ 4ರಂದು ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಕರ್ನಾಟಕದ 13ನೇ ಸ್ಯಾಟಲೈಟ್ ನ್ಯೂಸ್ ಚಾನೆಲ್ ಆಗಿ ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆಗೊಂಡಿತು. ಹೀಗೆ ಅದ್ಧೂರಿಯಾಗಿ ಲಾಂಚ್ ಆಗಿ 1 ವರ್ಷವಷ್ಟೇ ಕಳೆದಿದೆ. ಈ ಒಂದೇ ವರ್ಷದಲ್ಲಿ ಕರ್ನಾಟಕ ಜನರ ಮನ ಗೆದ್ದಿರೋ ಏಕೈಕ ಚಾನೆಲ್ ಅಂದ್ರೆ ಅದು ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾತ್ರ. ಸಾಧಿಸೋ ಗುರಿ ಇಟ್ಟಿರೋ ಗ್ಯಾರಂಟಿ ನ್ಯೂಸ್ ಯಾವ ಪಕ್ಷಕ್ಕೂ ಸೇರಿದ್ದಲ್ಲ, ಯಾವ ಸಿದ್ಧಾಂತಕ್ಕೂ ಅಂಟಿಕೊಂಡಿಲ್ಲ. ಇದು ಕಾಂಗ್ರೆಸ್ ಗ್ಯಾರಂಟಿ ಅಲ್ಲ, ಬಿಜೆಪಿ ಗ್ಯಾರಂಟಿ ಅಲ್ವೇ ಅಲ್ಲ. ಇದು ಜನರ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ ನಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ 2 ದಶಕಗಳ ಕಾಲ ಕೆಲಸ ಮಾಡಿರೋ ಅನುಭವಿ ತಂಡವಿದೆ. ಇಂಥ ಅತ್ಯದ್ಭುತ ತಂಡ ಇರೋದ್ರಿಂದಲೇ ಯಾವುದೇ ಸುದ್ದಿಯಲ್ಲೂ ಕಾಂಪ್ರಮೈಸ್ ಮಾಡಿಕೊಳ್ಳೋದೇ ಇಲ್ಲ. ಸಾಮಾಜಿಕ ನ್ಯಾಯ ಬದ್ಧತೆಯ ಜೊತೆಗೆ ಫಾಸ್ಟೆಸ್ಟ್ ಗ್ರೋಯಿಂಗ್ ನ್ಯೂಸ್ ಚಾನೆಲ್ ಇನ್ ಕರ್ನಾಟಕ ಅನ್ನೋ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಜೊತೆಗೆ 2026ರ ದೆಹಲಿಯ ಪ್ರತಿಷ್ಠಿತ ಸಿಎಂಎಸ್ಬಿ ಪ್ರಶಸ್ತಿ ಕಿರೀಟವೂ ಸಿಕ್ಕಿದೆ. ಹೀಗೆ ಕರುನಾಡಿನಲ್ಲಿ ಮನೆ ಮಾತಾಗಿರೋ ಗ್ಯಾರಂಟಿ ನ್ಯೂಸ್ ಮೊಟ್ಟ ಮೊದಲ ಬಾರಿಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ವಿಭಿನ್ನ ವಿಶೇಷ ಪ್ರಶಸ್ತಿಗಳನ್ನ ನೀಡುತ್ತಿದೆ. ಕಳೆದ ಅಕ್ಟೋಬರ್ನಲ್ಲಿ ಕರ್ನಾಟಕ ಐಕಾನ್ ಅವಾರ್ಡ್ಸ್, ನವೆಂಬರ್ನಲ್ಲಿ ನಾನು ಕನ್ನಡಿಗ, ಡಿಸೆಂಬರ್ನಲ್ಲಿ ಕರ್ನಾಟಕ ಭೀಮ್ ರತ್ನ ಅವಾರ್ಡ್ಸ್, ಬಳಿಕ ಈ ವರ್ಷದ ಜನವರಿಯಲ್ಲಿ ರಂಗೋಲಿ ಹಬ್ಬವನ್ನ ಆಯೋಜಿಸಿ ಹೆಂಗಳೆಯರ ಮನ ಗೆದ್ದಿದೆ. ಬಳಿಕ ಸಮಾಜ ಸೇವಕರಿಗೆ ಕೆಂಪೇಗೌಡ ನ್ಯಾಷನಲ್ ಅವಾರ್ಡ್ 2026 ಅನ್ನ ನೀಡಿ ಗೌರವಿಸಿದ್ದು ಸಂತಸದ ವಿಚಾರ. ಇದೀಗ ಮಾಧ್ಯಮ ಕ್ಷೇತ್ರದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮಹಾನ್ ಕ್ರಾಂತಿ ಪುರುಷ ಬಸವಣ್ಣನವರ ತತ್ವ ಆದರ್ಶ ಪಾಲಿಸುತ್ತಾ ಸಮಾಜದ ಏಳಿಗೆಗೆ ಶ್ರಮಿಸುತ್ತಿರುವ ಸಾಧಕರನ್ನ ಗುರುತಿಸಿ ಅವರಿಗೆ 2026ನೇ ಸಾಲಿನ ಕಾಯಕ ಯೋಗಿ ಅವಾರ್ಡ್ಸ್ ನೀಡುತ್ತಿರುವುದು ಹೆಮ್ಮೆಯ ಸಂಗತಿ.